ಉಳವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಉಳುವಿ ಕ್ಷೇತ್ರದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ ಭಕ್ತಿ ಭಾವದೊಂದಿಗೆ ಮಹಾರಥೋತ್ಸವ ನೆರವೇರಿದೆ. ಸೇರಿದಂತಹ ಲಕ್ಷಾಂತರ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ರಥ ಎಳೆದು ಕೃತಾರ್ಥರಾಗಿದ್ದಾರೆ. ದೇವಸ್ಥಾನದ ರಥ ಬೀದಿಯಲ್ಲಿ ರಥ ಎಳೆದಿದ್ದಾರೆ ಭಕ್ತರು. ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಉಳವಿ ಚನ್ನಬಸವೇಶ್ವರ ಜಾತ್ರೆ ಬಹಳ ಪ್ರಖ್ಯಾತತೆಯನ್ನು ಪಡೆದುಕೊಂಡಿರುವಂತಹ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಹಲವರು ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದು, ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, MLC ಗಣಪತಿ ಉಳ್ವೇಕರ್, ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಭಾಗಿಯಾಗಿದ್ದು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಸಂಪನ್ನಗೊಂಡಿದೆ. ಉಳವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಉಳುವಿ ಕ್ಷೇತ್ರದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ ಭಕ್ತಿ ಭಾವದೊಂದಿಗೆ ಮಹಾರಥೋತ್ಸವ ನೆರವೇರಿದೆ. ಸೇರಿದಂತಹ ಲಕ್ಷಾಂತರ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ರಥ ಎಳೆದು ಕೃತಾರ್ಥರಾಗಿದ್ದಾರೆ. ದೇವಸ್ಥಾನದ ರಥ ಬೀದಿಯಲ್ಲಿ ರಥ ಎಳೆದಿದ್ದಾರೆ ಭಕ್ತರು. ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಉಳವಿ ಚನ್ನಬಸವೇಶ್ವರ ಜಾತ್ರೆ ಬಹಳ ಪ್ರಖ್ಯಾತತೆಯನ್ನು ಪಡೆದುಕೊಂಡಿರುವಂತಹ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಹಲವರು ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದು, ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, MLC ಗಣಪತಿ ಉಳ್ವೇಕರ್, ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಭಾಗಿಯಾಗಿದ್ದು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಸಂಪನ್ನಗೊಂಡಿದೆ. ಉಳವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಉಳುವಿ ಕ್ಷೇತ್ರದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ ಭಕ್ತಿ ಭಾವದೊಂದಿಗೆ ಮಹಾರಥೋತ್ಸವ ನೆರವೇರಿದೆ. ಸೇರಿದಂತಹ ಲಕ್ಷಾಂತರ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ರಥ ಎಳೆದು ಕೃತಾರ್ಥರಾಗಿದ್ದಾರೆ. ದೇವಸ್ಥಾನದ ರಥ ಬೀದಿಯಲ್ಲಿ ರಥ ಎಳೆದಿದ್ದಾರೆ ಭಕ್ತರು. ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಉಳವಿ ಚನ್ನಬಸವೇಶ್ವರ ಜಾತ್ರೆ ಬಹಳ ಪ್ರಖ್ಯಾತತೆಯನ್ನು ಪಡೆದುಕೊಂಡಿರುವಂತಹ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಹಲವರು ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದು, ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, MLC ಗಣಪತಿ ಉಳ್ವೇಕರ್, ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಭಾಗಿಯಾಗಿದ್ದು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಸಂಪನ್ನಗೊಂಡಿದೆ.
ಉಳವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಉಳುವಿ ಕ್ಷೇತ್ರದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ ಭಕ್ತಿ ಭಾವದೊಂದಿಗೆ ಮಹಾರಥೋತ್ಸವ ನೆರವೇರಿದೆ. ಸೇರಿದಂತಹ ಲಕ್ಷಾಂತರ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ರಥ ಎಳೆದು ಕೃತಾರ್ಥರಾಗಿದ್ದಾರೆ. ದೇವಸ್ಥಾನದ ರಥ ಬೀದಿಯಲ್ಲಿ ರಥ ಎಳೆದಿದ್ದಾರೆ ಭಕ್ತರು. ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಉಳವಿ ಚನ್ನಬಸವೇಶ್ವರ ಜಾತ್ರೆ ಬಹಳ ಪ್ರಖ್ಯಾತತೆಯನ್ನು ಪಡೆದುಕೊಂಡಿರುವಂತಹ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಹಲವರು ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದು, ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, MLC ಗಣಪತಿ ಉಳ್ವೇಕರ್, ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಭಾಗಿಯಾಗಿದ್ದು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಸಂಪನ್ನಗೊಂಡಿದೆ. ಉಳವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಉಳುವಿ ಕ್ಷೇತ್ರದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ ಭಕ್ತಿ ಭಾವದೊಂದಿಗೆ ಮಹಾರಥೋತ್ಸವ ನೆರವೇರಿದೆ. ಸೇರಿದಂತಹ ಲಕ್ಷಾಂತರ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ರಥ ಎಳೆದು ಕೃತಾರ್ಥರಾಗಿದ್ದಾರೆ. ದೇವಸ್ಥಾನದ ರಥ ಬೀದಿಯಲ್ಲಿ ರಥ ಎಳೆದಿದ್ದಾರೆ ಭಕ್ತರು. ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಉಳವಿ ಚನ್ನಬಸವೇಶ್ವರ ಜಾತ್ರೆ ಬಹಳ ಪ್ರಖ್ಯಾತತೆಯನ್ನು ಪಡೆದುಕೊಂಡಿರುವಂತಹ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಹಲವರು ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದು, ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, MLC ಗಣಪತಿ ಉಳ್ವೇಕರ್, ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಭಾಗಿಯಾಗಿದ್ದು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಸಂಪನ್ನಗೊಂಡಿದೆ. ಉಳವಿಯ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಜರುಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದ ಉಳುವಿ ಕ್ಷೇತ್ರದಲ್ಲಿ ಉಳುವಿ ಬಸವಣ್ಣನ ಜಾತ್ರೆ ಭಕ್ತಿ ಭಾವದೊಂದಿಗೆ ಮಹಾರಥೋತ್ಸವ ನೆರವೇರಿದೆ. ಸೇರಿದಂತಹ ಲಕ್ಷಾಂತರ ಭಕ್ತ ಸಮೂಹ ಭಕ್ತಿ ಭಾವದೊಂದಿಗೆ ರಥ ಎಳೆದು ಕೃತಾರ್ಥರಾಗಿದ್ದಾರೆ. ದೇವಸ್ಥಾನದ ರಥ ಬೀದಿಯಲ್ಲಿ ರಥ ಎಳೆದಿದ್ದಾರೆ ಭಕ್ತರು. ಭಕ್ತರಿಂದ ಶ್ರೀ ಚನ್ನಬಸವೇಶ್ವರರಿಗೆ ಜೈಕಾರ ಘೋಷಣೆ ಕೇಳಿ ಬಂದಿದೆ. ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದಾರೆ. ಉಳವಿ ಚನ್ನಬಸವೇಶ್ವರ ಜಾತ್ರೆ ಬಹಳ ಪ್ರಖ್ಯಾತತೆಯನ್ನು ಪಡೆದುಕೊಂಡಿರುವಂತಹ ಜಾತ್ರೆ ಇದು. ಈ ಸಂದರ್ಭದಲ್ಲಿ ಹಲವರು ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದು, ಗಣ್ಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ದರು. ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ, MLC ಗಣಪತಿ ಉಳ್ವೇಕರ್, ಶ್ರೀ ಉಳುವಿ ಚನ್ನಬಸವೇಶ್ವರ ಟ್ರಸ್ಟ್ ಪದಾಧಿಕಾರಿಗಳು ಭಾಗಿಯಾಗಿದ್ದು, ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಸಂಪನ್ನಗೊಂಡಿದೆ.